ರಾಜ್ಯ ಸರ್ಕಾರ ಬಜೆಟ್ ಮಂಡನೆಗೆ ತಯಾರಿ ನಡೆಸಿದ್ದು ದಿನಗಣನೆ ಶುರುವಾಗಿದೆ. ಈ ಬಾರಿ ಬಜೆಟ್ನಲ್ಲಿ ಮಧ್ಯ ಕರ್ನಾಟಕದ ಜನರ ಬಹು ಬೇಡಿಕೆಯ ಹಲವಾರು ನಿರೀಕ್ಷೆಗಳಿವೆ. ಬರದ ಬೇಗೆಗೆ ನಲುಗಿರುವ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಜಿಲ್ಲೆ ನೀರಾವರಿ ಹಲವು ಅಭಿವೃದ್ಧಿಗಳಿಗೆ ಒತ್ತು ನೀಡೋಕೆ ಆಗ್ರಹಿಸಿದ್ದಾರೆ. ಈ ಬಾರಿ ಮಧ್ಯ ಕರ್ನಾಟಕದ ಜಿಲ್ಲೆಯ ಜನ ಸರ್ಕಾರದ ಬಜೆಟ್ನಲ್ಲಿ ಯಾವೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನೋಡೋಣ. ಈ ಬಾರಿಯ ಬಜೆಟ್ ಮೇಲೆ ಮಧ್ಯ ಕರ್ನಾಟಕ ಭಾಗದ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಜಿಲ್ಲೆಗಳ ಭಾಗದ ಜನ ನಿರೀಕ್ಷೆಯ ಮೂಟೆ ಹೊತ್ತು ಕುಳಿತಿದ್ದಾರೆ. ಈ ಭಾಗದ ಜನ ಪ್ರತಿ ವರ್ಷವೂ ಒಂದಲ್ಲ ಒಂದು ಸಮಸ್ಯೆಗಳಿಗೆ ತುತ್ತಾಗುತ್ತಲೇ ಇದ್ದಾರೆ. ಅದರಲ್ಲೂ ಮಳೆ ಕೊರತೆ ಈ ಭಾಗಕ್ಕೆ ಪ್ರತಿ ವರ್ಷದ ಶಾಪ. ಅಂತರ್ಜಲ ಕುಸಿತ ರೈತರನ್ನ ಹೈರಾಣಾಗಿಸಿದೆ. ಭದ್ರಾ ಮೇಲ್ದಂಡೆಗೆ ಈ ವರ್ಷವಾದರೂ ಸಿಗುತ್ತಾ ಹಣ? ಬಜೆಟ್ನತ್ತ ಕೋಟೆನಾಡು ಜನರ ನಿರೀಕ್ಷೆಯ ನೋಟ. ಕೋಟೆನಾಡು ಚಿತ್ರದುರ್ಗ ಅಂದ್ರೆ ಒಂದು ರೀತಿಯ ಶಾಶ್ವತ ಬರಗಾಲದ ಹಣೆಪಟ್ಟಿ ಹೊತ್ತಿರುವಂತ ಜಿಲ್ಲೆ. ಪ್ರತಿ ವರ್ಷವೂ ಮಳೆ ಇಲ್ಲದೆ ಬರ ಆವರಿಸಿ ರೈತರು ಹೈರಾಣಾಗಿದ್ದಾರೆ. ಈ ಜಿಲ್ಲೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ ನೀರು ಹರಿಸಿ ಬಯಲು ಸೀಮೆಯನ್ನ ಹಸಿರು ಮಾಡಿ ಅಂತ 3 ದಶಕಗಳಿಂದ ಹೋರಾಟ ನಡೀತಾ ಇದೆ. ಆದ್ರೆ ಶುರುವಾಗಿರುವಂತ ಕಾಮಗಾರಿಗೆ ಸಮರ್ಪಕ ಹಣ ಇಲ್ಲ. ಹೀಗಾಗಿ ಈ ಬಾರಿಯಾದ್ರೂ 5,000 ಕೋಟಿ ರೂಪಾಯಿ ಅನುದಾನ ನೀಡಿ ಅನ್ನೋದು ಅನ್ನದಾತನ ಕೂಗು. ಅಲ್ಲದೆ ದಾವಣಗೆರೆ ತುಮಕೂರು ಮಾರ್ಗ ಶೀಘ್ರ ಅನುಷ್ಠಾನ, ಜನರ ಗುಳೆ ತಪ್ಪಿಸಲಿಕ್ಕೆ ಕೈಗಾರಿಕೆಗಳ ನಿರ್ಮಾಣಕ್ಕಾಗಿ ಜನರು ಕಾದು ಕುಳಿತಿದ್ದಾರೆ. ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿರುವಂತದ್ದು ಅಂತ ಹೇಳಿದ್ರೆ ಅಪ್ಪರ್ ಭದ್ರಾ ಯೋಜನೆಯನ್ನ. ಆ ಅಪ್ಪರ್ ಭದ್ರಾ ಯೋಜನೆ ತ್ವರಿತಗತಿನಲ್ಲಿ ಆಗ್ಬೇಕು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಘನವಂತ ಮುಖ್ಯಮಂತ್ರಿಗಳು ಈ ಬಾರಿ ಬಜೆಟ್ ನಲ್ಲಿ ಸಿಂಹಪಾಲನ್ನು ನಮ್ಮ ಜಿಲ್ಲೆ ಕೊಡಬೇಕು. ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಮೊದಲು ಭದ್ರಾ ಮೇಲ್ದಂಡೆ ಕಾಮಗಾರಿ ಆರಂಭ ಆಗಿ 18 ವರ್ಷಗಳಾಗಿದೆ, ಪೂರ್ಣ ಆಗಿಲ್ಲ. ಕಾರಣ ಇಷ್ಟೇ, ಅನುದಾನದ ಕೊರತೆ. 5,000 ಕೋಟಿಯನ್ನ ಈ ಜಿಲ್ಲೆಗೆ ಭದ್ರಾ ಮೇಲ್ದಂಡೆಗೆ ಪ್ರಥಮ ಆದ್ಯತೆ ಮೇರೆಗೆ ಇದನ್ನ ನಿಗದಿ ಮಾಡಿ ಬಜೆಟ್ ಅಲ್ಲಿ ಅವಕಾಶ ಮಾಡಬೇಕು. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇದೆ, ಕೇಂದ್ರ ಸರ್ಕಾರದಿಂದ ದುಡ್ಡು ಬರಲಿಲ್ಲ. ಅದಕ್ಕೆ ನಿಮ್ಮ ಸರ್ಕಾರ ಕೇವಲ ಅವರ ವಿರುದ್ಧ ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಚಿತ್ರದುರ್ಗ ಜಿಲ್ಲೆಗೆ ಈ ಹಣವನ್ನ ನಿಮ್ಮ ಸಾಧ್ಯವಾದಷ್ಟು ಎಲ್ಲಾ ಜಿಲ್ಲೆಗಳಿಗಿಂತ ಹೆಚ್ಚಾಗಿ ಹಣವನ್ನ ಮೀಸಲಿಡಬೇಕಾಗಿದೆ. ಇನ್ನು ಹಾವೇರಿ ಜಿಲ್ಲೆ ಜನರ ನಿರೀಕ್ಷೆಗಳಲ್ಲಿ ಪ್ರಮುಖವಾದದ್ದು ಕುಡಿಯುವ ನೀರು ಹಾಗೂ ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆಗೆ ಹಣ ನೀಡಿ ಜಾರಿ ಮಾಡಬೇಕು ಅನ್ನುವಂಥದ್ದು. ಅಲ್ಲದೆ ಕೆರೆಗಳ ಹೂಳು ತೆಗೆದು ಅಭಿವೃದ್ಧಿಯ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಬಹುದಿನದ ಬೇಡಿಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಣೆಬೆನ್ನೂರು ಮತ್ತು ಹಾವೇರಿ ರಿಂಗ್ ರೋಡ್ ನಿರ್ಮಾಣಕ್ಕೂ ಒತ್ತು ನೀಡಬೇಕಾಗಿದೆ. ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆ ತಡೆಯಲಿಕ್ಕೆ ಅಧ್ಯಯನದ ಅವಶ್ಯಕತೆ ಇದೆ ಅಂತಿದ್ದಾರೆ ಜನ. ಹಾವೇರಿ ನಗರ ಕೇಂದ್ರ ಭಾಗದಲ್ಲಿ ಸುಮಾರು 110 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಗೆ ನಮಗೆ ಹಾವೇರಿ ಜನರ ಅಪೇಕ್ಷೆಯಂತೆ ರಿಂಗ್ ರೋಡ್ ಅವಶ್ಯಕತೆ ಇದೆ ಅಂತೇಳಿ ಸಾಕಷ್ಟು ದಿನಗಳಿಂದ ಕೂಗು ಕೇಳಿ ಬರ್ತಾ ಇದೆ. ಹಾವೇರಿ ಜಿಲ್ಲೆಗೆ ಒಂದು ರಿಂಗ್ ರೋಡ್ ಅವಶ್ಯಕತೆ ಇದೆ. ಹಾವೇರಿ ನಗರ ಜಿಲ್ಲಾ ಕೇಂದ್ರವಾಗಿರೋದರಿಂದ ಕಳೆದ 28 ವರ್ಷಗಳಿಂದ ಜಿಲ್ಲಾ ಕೇಂದ್ರವಾಗಿ ರಚನೆಯಾಗಿದೆ. ಹಾವೇರಿ ನಗರಕ್ಕೆ ವಿಶೇಷವಾಗಿರ್ತಕ್ಕಂಥ 100 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ನೀಡಿ ನಗರದ ಸೌಂದರ್ಯೀಕರಣ ಮತ್ತು ಸಮಗ್ರ ಅಭಿವೃದ್ಧಿಗೆ ಆದ್ಯತೆಯನ್ನು ಸರ್ಕಾರ ನೀಡಬೇಕು. ನಮಗೆ ವಿಶೇಷ ಅನುದಾನದಡಿ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಡಾಂಬರೀಕರಣ ಆಗಬೇಕು ಮತ್ತು ತಿರುಗಿ ನಿರುದ್ಯೋಗ ನಿರ್ಮೂಲನೆ ಆಗಬೇಕು. ಡಿಗ್ರಿ ಡಬಲ್ ಡಿಗ್ರಿ ಹೋಲ್ಡರ್ಸ್ ಎಲ್ಲ ಹುಡುಗರು ಸುಮ್ಮನೆ ಖಾಲಿ ಪಿಲಿ ಓಡಾಡ್ತಿದ್ದಾರೆ, ಅವ್ರಿಗೆಲ್ಲ ಒಂದು ಉದ್ಯೋಗ ಅವಕಾಶ ಎಲ್ಲ ಮಾಡಿಕೊಡ್ಬೇಕು ಈ ಬಜೆಟ್ನಲ್ಲಿ. ಬಜೆಟ್ ಮೇಲೆ ದಾವಣಗೆರೆ ಜಿಲ್ಲೆಯ ಜನರ ನಿರೀಕ್ಷೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು, ವಿಮಾನ ನಿಲ್ದಾಣ, ಇಂಡಸ್ಟ್ರಿಯಲ್ ಕಾರಿಡಾರ್ ನಿರ್ಮಾಣಕ್ಕೆ ಆದ್ಯತೆ ನೀಡಲಿಕ್ಕೆ ಆಗ್ರಹ ಇದೆ. ಅಲ್ಲದೆ ಜಿಲ್ಲೆಯ ನೀರಾವರಿಗೆ ಹೆಚ್ಚು ಒತ್ತು ನೀಡಬೇಕು. ಕಾಲುವೆಗಳ ದುರಸ್ತಿ ಮಾಡೋದು, ಅಂತರ್ಜಲ ಅಭಿವೃದ್ಧಿಗಾಗಿ ಕೆರೆಗಳ ಹೂಳೆತ್ತಿ ಅಭಿವೃದ್ಧಿಪಡಿಸಲಿಕ್ಕೆ 1,000 ಕೋಟಿ ಅನುದಾನ ಮೀಸಲಿಡಬೇಕು ಎಂಬ ಬೇಡಿಕೆಗಳಿದ್ದಾವೆ. ನೀವು 57,000 ಕೋಟಿ ಏನು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿರೋ, ಆ ಗ್ಯಾರಂಟಿಯಿಂದ ಏನಾಕತಿ ಏನು ಬಿಡ್ತೈತಿ ಮುಂದಿನ ಚುನಾವಣೆಗೆ ನಿಮಗೆ ಗೊತ್ತಾಗತ್ತದು. ಈಗ ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಈ ನಮ್ಮ ಬೇಡಿಕೆಗಳು ಪ್ರತಿ ಜಿಲ್ಲೆಗೆ ಕೆರೆಗಳನ್ನು ಉಳ್ತಕ್ಕಂಥವು, ವಿದ್ಯುತ್ತನ್ನು ಸಂಸ್ಕರಣಾ ಘಟಕಗಳು ಇವೆಲ್ಲ ಆಗಬೇಕು ಅಂತಕ್ಕಂಥ ನಮ್ದು ಒತ್ತಾಯ. ಮಾಡ್ತೀರಿ ಅಂತ ಆಶಾಭಾವನೆ ಇರ್ತೀವಿ. ಇಲ್ಲ ಅಂದ್ರೆ ಮುಂದಿನ ಚುನಾವಣೆ ನೀವು ಶಿವಾಯನಮ ಅಷ್ಟೇ. ದಾವಣಗೆರೆ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತಂದು ಬಹುದಿನದ ಬೇಡಿಕೆ. ಆದರೆ ಇಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರು, ಇಲ್ಲ ಲೋಕಸಭಾ ಸದಸ್ಯರು ಅದಕ್ಕೆ ವಿರುದ್ಧವಾಗಿದ್ದಾರೆ. ಅವರು ಮೆಡಿಕಲ್ ಕಾಲೇಜು ನಡೆಸೋದಕ್ಕೋಸ್ಕರ ಪೂರಕ ವಾತಾವರಣ ಇರಲಿ ಅಂತಂದು ಅವರು ಮೆಡಿಕಲ್ ಕಾಲೇಜನ್ನು ತರ್ತಕ್ಕಂಥದ್ದನ್ನು ವಿರೋಧ ಮಾಡ್ತಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಅದಕ್ಕೋಸ್ಕರ ಅದನ್ನು ಅವರ ಏನು ಎಷ್ಟೇ ಪ್ರಭಾವವನ್ನು ಮಾಡಿದರೂ ಕೂಡ, ಅವ್ರು ಎಷ್ಟೇ ಒತ್ತಡ ತಂದರೂ ಕೂಡ
ನಮ್ಮ ದಾವಣಗೆರೆ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜನ್ನು ನಮ್ಮ ಮಂಜೂರು ಮಾಡಬೇಕು ಅಂತಂದು ಒತ್ತಾಯ ಮಾಡ್ತೀವಿ. ಮಧ್ಯ ಕರ್ನಾಟಕ ಭಾಗದಲ್ಲಿ ಸಮಸ್ಯೆಗಳ ಮಹಾಪೂರವೇ ಇದ್ದು ಇದರಲ್ಲೂ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಬೇಕಿದೆ. ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವ ಯೋಜನೆ ಪ್ರಕಟಿಸುತ್ತಾರೆ, ಯಾವುದಕ್ಕೆ ಹಣ ನೀಡ್ತಾರೆ ಕಾದು ನೋಡಬೇಕು. ವಿನಾಯಕ ತೊಡರ್ನಾಳ್, ನ್ಯೂಸ್ 18 ಚಿತ್ರದುರ್ಗ.